ಆರ್5 ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ದೇವದುರ್ಗ ತಾಲೂಕಿನ ಚಿಕ್ಕಹೊನ್ನಕುಣಿ ಗ್ರಾಮದಲ್ಲಿ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಮೂರ್ತಿ ಅನಾವರಣ ಕಾರ್ಯಕ್ರಮ ಜರುಗಿತು. ಮೂರ್ತಿ ಉದ್ಘಾಟನೆಯನ್ನ ಶ್ರೀ ಬಿ.ವಿ. ನಾಯ್ಕ್ ಮಾಜಿ ಸಂಸದರು ರಾಯಚೂರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಂಸದರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ವಿಚಾರಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶ್ರೀ ಕೆ. ಶಿವನಗೌಡ ನಾಯಕ್ ಅವರ ಮಾತೃಶ್ರೀಯಾದ ಮಹಾದೇವಮ್ಮ ಹೆಚ್ ನಾಯ್ಕ್ ಇವರು ಕಾರ್ಯಕ್ರಮದ ಅತಿಥಿ ಸ್ಥಾನ ಅಲಂಕರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಅಮರೇಶ್ ಬಲ್ಲಿದವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಮೂಢನಂಬಿಕೆಯಿಂದ ಹೊರಬರುವಂತೆ ಕರೆ ನೀಡಿ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಅಳವಡಿಸಿಕೊಳ್ಳುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಹಾಗೂ ಚಿಕ್ಕಹೊನ್ನಕುಣಿ ಗ್ರಾಮದ ಎಲ್ಲ ಸಮುದಾಯದ ಜನರು ಜಾತ್ಯತೀತವಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಗಿ ಭಾವೈಕ್ಯತೆ ಮೆರೆದರು. ಕಾರ್ಯಕ್ರಮದ ನಿರೂಪಣೆಯನ್ನ ದೇವದುರ್ಗದ ಹಿರಿಯ ಸಾಮಾಜಿಕ ಕಾರ್ಯಕರ್ತರಾದ ಮರಿಯಪ್ಪ ಚಿಕ್ಕಹೊನ್ನಕುಣಿ ನೆರವೇರಿಸಿದರು. ಸಂದೀಪ್, ಆರ್5 ನ್ಯೂಸ್, ದೇವದುರ್ಗ. ಕೊಡುವಂತ ಇವತ್ತು ದಿವಸವಾಗಿ ಇವತ್ತು ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನ ಇವತ್ತು ಚಿಕ್ಕಹೊನ್ನಕುಣಿ ಗ್ರಾಮದಲ್ಲಿ ಹಲವಾರು ಮುಖಂಡರು, ಬಹಳಷ್ಟು ಜನ ಈ ಗ್ರಾಮದ ಮುಖಂಡರು, ಇವತ್ತು ಹನುಮಂತಪ್ಪ ಇರ್ಬೋದು, ಕಟ್ಟಿಮನೆ ಹನುಮಂತಪ್ಪ ಇರ್ಬೋದು, ಇವತ್ತು ಅಮರೇಶ್ ಬಲಿದವರು ಇರ್ಬೋದು, ಹಲವಾರು ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಏನಂದ್ರೆ ಇವತ್ತು ನಮ್ಮ ದೇಶದ ಒಂದು ಶೋಷಣೆಯ ನಮಗೆ ವಿರುದ್ಧವಾಗಿ ನಮಗೆ ಶಕ್ತಿಯನ್ನು ಕೊಟ್ಟಂತ, ನಮ್ಮೆಲ್ಲರಿಗೂ ಪ್ರೇರಣೆ ಕೊಡುವಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅವರ ಮೂರ್ತಿಯನ್ನು ಅನಾವರಣ ಮಾಡೋದ್ರ ಮೂಲಕ ಇವತ್ತು ನಮ್ಗೆಲ್ಲರಿಗೆ ಒಂದು ಹೊಸ ಶಕ್ತಿಯನ್ನ ಈ ಗ್ರಾಮದಲ್ಲಿ ಕೊಡೋದ್ರ ಮೂಲಕ ಗ್ರಾಮಸ್ಥರು ಬಹಳ ಅದ್ದೂರಿಯಾಗಿ, ಬಹಳ ಸಡಗರ ಸಂಭ್ರಮದಿಂದ ಎಲ್ಲ ಸಹೋದರಿಯರು, ತಾಯಂದಿರು, ಎಲ್ಲ ರೈತ ಬಾಂಧವರು, ಅಣ್ಣ ತಮ್ಮರೆಲ್ಲ ಸೇರಿಕೊಂಡು ಇವತ್ತು ದಲಿತ ಬಂಧುಗಳೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ, ಸುಂದರವಾಗಿ, ಸೊಗಸಾಗಿ ಮಾಡಿದ್ರಿ. ಇವತ್ತು ಈ ಕಾರ್ಯಕ್ರಮ ಎಲ್ಲರಿಗೆ ಪ್ರೇರಣೆ ಆಗಿ ಇವತ್ತು ನಮ್ಮ ದೇಶದ ಏನು ಶೋಷಿತ ಸಮುದಾಯಕ್ಕೆ ಒಂದು ನ್ಯಾಯವನ್ನ ಕೊಡುವಲ್ಲಿ ಹಲವಾರು ಮಹನೀಯರು ಈ ದೇಶದಲ್ಲಿ ನಮ್ಮ ಮುಂದೆ ಹುಟ್ಟಿ ಬಂದಿದ್ದಾರೆ. ಇವತ್ತು ದೇಶದ ಒಂದು ಸಾಮಾಜಿಕ